आप जहां पहुंचना चाहते हैं नहीं पहुंच पाएंगे और इसलिए अच्छा है कि मेरे से ही जोड़ो. ಮೊಟ್ಟ ಮೊದಲನೇದಾಗಿ ಅನುದಾನ ಹಂಚಿಕೆ ವಿಚಾರದಲ್ಲಿ ತಾವು ಮಾತಾಡಿದ್ದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ. ಅದಾದ್ಮೇಲೆ ಒಂದು ದೇಶದ ಪ್ರಧಾನಿಯಾಗಿ ಒಂದು ರಾಜ್ಯದಲ್ಲಿ ಆಡಳಿತವನ್ನು ನಡೆಸುತ್ತಿರುವ ಒಂದು ಪಕ್ಷದ ಮುಖ್ಯಮಂತ್ರಿಯಾಗಿ ನೀನು ನನ್ನ ಪಕ್ಷಕ್ಕೆ ಬಂದ್ರೆ ಅಥವಾ ನೀನು ನನ್ನ ಜೊತೆ ಬಂದ್ರೆ ನಾನು ನಿನಗೆ ಹೆಚ್ಚು ಅನುದಾನವನ್ನು ಕೊಡ್ತೀನಿ ಅನ್ನುವಂಥ ಆಮಿಷವನ್ನು ಒಡ್ಡಿದೆಯಲ್ಲ, ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಅಲ್ವಾ? ನಾನ್ ಪೊಲಿಟಿಕಲ್ ಸ್ಪೀಚೇ. ತಾವು ಆರಂಭದಲ್ಲಿ ಹೇಳಿದೆ ನಾನ್ ಪಾಲಿಟಿಕ್ ಆಗಿ ಮಾತಾಡ್ತೀನಿ ಅಂತ. ನಾನ್ ಪಾಲಿಟಿಕ್ ಆಗಿ ಮಾತಾಡ್ತೀನಿ ಅಂತ ಹೇಳ್ತಾನೆ ಪಾಲಿಟಿಕ್ಸ್ ಅನ್ನೇ ಮಾಡಿದ್ರಿ. ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ. ಹಲೋ ನಮಸ್ಕಾರ. ಈ ಸಾಮಾನ್ಯವಾಗಿ ನಾನು ಈ ಹೇಲನ್ನು ತುಳಿಯಕ್ಕೆ ಹೋಗೋದಿಲ್ಲ. ಏನಾದರೂ ಹೇಳ್ಕೊಂಡ್ರೆ ಜಂಪ್ ಆಗಿಬಿಟ್ಟು ಆ ಕಡೆ ಹೋಗ್ಬಿಡ್ತೀನಿ. ಆದರೆ ಕೆಲವು ಹೇಲ್ಗಳೇನು ಮಾಡ್ತವೆ, ಬಂದು ನಾನು ಕಾಲಾಡಿ ಬಿಡ್ತವೆ. ತುಳಿ ಅಂತ. ಈ ಹಿಂದೆ ತುಳಿಬಾರ್ದು ಅಂತ ತುಳಿದು ಗಲೀಜು ಮಾಡ್ಕೊಂಡು ಕಾಲು ತೊಳ್ಕೊಂಡ್ಬಿಟ್ಟೆ. ಸಾಕಲ್ಲಿಗೆ ಸ್ಟೇಟಸ್ಸು, ಸ್ಥಾನಮಾನ, ವ್ಯಾಲ್ಯೂ, ಅನುಭವ ಏನಾದ್ರು ತೂಗ್ತಾರ ಅಂತ ತಕ್ಕಡಿ ಇಟ್ಟು ನೋಡಿದೆ. ನಮ್ಮ ಪಾದದ ಧೂಳಿನವರೆಗೂ ಬರಲ್ಲ. ಆದರೂ ಯಾಕೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೆಮ್ತಾಜ್. ಏನೇನೋ ಪ್ರಯತ್ನ. ನಮ್ಮ ಮಚ್ಚ ಇದ್ದಾನೆ. ಆ ಮಚ್ಚ ಅದು ಯಾಕೆ ಹಂಗಾಡ್ತಾನೋ, ನಾವು ಸುಮ್ಮನೆ ತಮಾಷೆ ಮಾತಾಡ್ತಿದ್ವಿ. ಹಿಚ್ಕೊಂಡು ನೀರಾಗಿ ಹೋಗ್ಬಿಟ್ಟಿದೆ, ನಿಷ್ಕ್ರಿಯ ಆಗಿಬಿಟ್ಟಿದ್ದಾನೆ. ಅದೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ತೌಡು ಹೊಡಿತಾನೆ ಇದ್ದಾನೆ. ಏನು ಬೇಕಾದಿರಲಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ನನ್ನ ಅನೇಕ ಮಿತ್ರರು ನೀವು ರಿಯಾಕ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರಲ್ಲ. ಇನ್ನೊಬ್ಬರ ನಮಾಜಿನ ಬಗ್ಗೆ ಮಾತಾಡುವ ಮತಾಂಧ ಶಕ್ತಿಗಳು ತನ್ನದೇ ಧರ್ಮದ ವಿರುದ್ಧ ಸಂಚನ್ನ ರೂಪಿಸುವ ವಿಚಿತ್ರಕಾರಿ ಶಕ್ತಿಗಳ ಜೊತೆ ಸೇರ್ಕೊಂಡಿರುವಂತ ಈ ಮುಖಗಳು ನಮಾಜ್ ಮಾಡ್ತವೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಕುಂಕುಮ ಇಡ್ಬೇಕಾದ್ರೆ ಸ್ವಲ್ಪ ಭಕ್ತಿಯಿಂದ ಇಟ್ಕೊತೀರಾ. ಯಾಕಂದ್ರೆ ಹುಟ್ಟಿ ಧರ್ಮದ ಬಗ್ಗೆನೇ ಭಕ್ತಿ ಇಲ್ಲ. ಆ ಧರ್ಮವನ್ನೇ ದ್ವೇಷ ಮಾಡುವಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ಏನಿವೆ, ನಾವು ಹೇಲನ್ನು ತುಳಿಯಲ್ಲ. ಪದೇ ಕಾಲಡಿ ಬಿದ್ದರೆ ನಮಗೆ ಬೇರೆ ಕಡೆ ಕಾಲಿಡೋದಕ್ಕೆ ಅವಕಾಶ ಇಲ್ಲ ಅಂದಮೇಲೆ ತುಳಿಲೇಬೇಕಾಗ್ತದೆ. ತುಳಿತೀವಿ, ಕಾಲು ತೊಳಿತೀವಿ. ಅದೇನು ಬೇಕಾದ್ರಲ್ಲೇ. ಈಗ ಟಾಪಿಕ್ಗೆ ಬರೋಣ. ನಮ್ಮ ನರೇಂದ್ರ ಮೋದಿ ಅವರು ಒಂದು ಭಾಷಣದಲ್ಲಿ ರೇವಂತ್ ರೆಡ್ಡಿ ಅವರು ಕೂತಿರ್ತಾರೆ. ರೇವಂತ್ ರೆಡ್ಡಿ ಅವರು ಮೊದಲು ಹೇಳ್ತಾರೆ, ಇಲ್ಲಿ ನಾನು ಯಾವುದೇ ರೀತಿಯ ಪಾಲಿಟಿಕ್ಸ್ನ ಮಾತಾಡಲ್ಲ, ತೆಲಂಗಾಣದ ಮುಖ್ಯಮಂತ್ರಿ. ಹಾಗೆಯೇ ಒಂದಿಷ್ಟು ವಿಚಾರಗಳನ್ನು ಮಾತಾಡಿ ಕೂರ್ತಾರೆ. ಆಮೇಲೆ ನರೇಂದ್ರ ಮೋದಿ ಅವರು ನಿಂತ್ಕೋತಾರೆ. ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾನಿಲ್ಲಿ ಪಾಲಿಟಿಕ್ಸ್ ಮಾತಾಡಲ್ಲ ಅಂತ. ನಾನು ಕೂಡ ಮಾತಾಡಲ್ಲ. ಆದರೆ ಅವರು ಏನು ಹೇಳ್ತಾರೆ ನೋಡ್ಕೊಂಡು ಬನ್ನಿ. अब हमारे रेवंता जी ने कहा था कि हाँ हम पॉलिटिकल बात नहीं करेंगे, तो मैं भी नहीं करूंगा. और इसलिए नॉन पॉलिटिकल बात मैं रेवंता जी से कहूंगा कि 10 साल के शासन में भारत सरकार ने जितना गुजरात को दिया वो मैं आपको देने को तैयार हूं. लेकिन मेरी जानकारी से मैं आपको बता देता हूं कि जैसे ही मैं ऐसा करूंगा आपको जो अभी मिल रहा है वो आधा हो जाएगा. आप जहां पहुंचना चाहते हैं नहीं पहुंच पाएंगे और इसलिए अच्छा है कि मेरे से ही जोड़ो. ಕಳೆದ 10 ವರ್ಷದಲ್ಲಿ ಭಾರತ ಸರ್ಕಾರ ಅಂದರೆ ಮೋದಿ ಸರ್ಕಾರ ಗುಜರಾತಿಗೆ ಎಷ್ಟು ಕೊಡ್ತೋ, ಏನು ಕೊಡ್ತೋ ಅದನ್ನು ನಾವು ನಿಮಗೆ ಕೊಡ್ತೀವಿ ರೇವಂತ್ ರೆಡ್ಡಿ. ಆದರೆ ನೀವು ಎಲ್ಲಿದ್ದೀರೋ ಅಲ್ಲಿದ್ದರೆ ಎಲ್ಲಿಗೆ ತಲುಪಬೇಕು ಅಂತ ಅಂದ್ಕೊಂಡಿದ್ರೋ ಅಲ್ಲಿಗೆ ತಲುಪೋದಕ್ಕೆ ಆಗೋದಿಲ್ಲ. ನನ್ನ ಜೊತೆ ಕೈ ಜೋಡಿಸಿ, ನನ್ನ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನು ಮೊಟ್ಟ ಮೊದಲಿಗೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರನ್ನು ತೆಲಂಗಾಣದ ಮುಖ್ಯಮಂತ್ರಿ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಅದಕ್ಕಿಂತ ಜಾಸ್ತಿ ನರೇಂದ್ರ ಮೋದಿ ಅವರು ಏನು ಕೊಡ್ಬೋದು? ತಮ್ಮ ಪ್ರಧಾನಿ ಗಾದಿಯನ್ನು ಬಿಟ್ಟು ರೇವಂತ್ ರೆಡ್ಡಿ ಅವರನ್ನು ಏನಾದರೂ ಪ್ರಧಾನಿ ಪಟ್ಟದಲ್ಲಿ ಕೂರಿಸ್ತಾರೆ. ಯಾಕಂದರೆ ಮುಖ್ಯಮಂತ್ರಿ ಪಟ್ಟವನ್ನು ಕಾಂಗ್ರೆಸ್ ಕೊಟ್ಟಾಯಿತು ತೆಲಂಗಾಣದಲ್ಲಿ. ನೀವೇನು ಅನ್ಕೊಂಡಿದ್ರು ಅದು ಅಲ್ಲಿ ಸಿಗಲ್ಲ ಅಂದರೆ ಮುಖ್ಯಮಂತ್ರಿ ಪಟ್ಟದಕ್ಕಿಂತನೂ ಜಾಸ್ತಿ ಏನು ಸಿಗ್ತದೆ? ಪ್ರಧಾನಿ ಪಟ್ಟ. ಅದನ್ನು ತಾವು ತ್ಯಾಗ ಮಾಡಿ ರೇವಂತ್ ರೆಡ್ಡಿ ಅವ್ರಿಗೆ ಏನಾದರೂ ಕೊಡ್ತೀರಾ? ಅವ್ರು ನಿಮ್ಮ ಜೊತೆ ಕೈ ಜೋಡಿಸಿದ್ರೆ, ನೀವು ಹೇಳಿದ್ರಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ ತೆಲಂಗಾಣಕ್ಕೆ ಗುಜರಾತಿ ಕೊಟ್ಟಷ್ಟು ಅನುದಾನವನ್ನು ಕೊಡ್ತೀವಿ.
ಯಾಕೆ ನರೇಂದ್ರ ಮೋದಿ ಅವರೇ ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ರೀತಿಯ ಅನುದಾನವನ್ನು ಯಾಕೆ ಕೊಟ್ರಿ? ಎಲ್ಲರಿಗೂ ಸಮಾನಾಗಿ ಹಂಚಬೇಕಲ್ಲ. ಸೌತಿಂದ ಅತ್ಯಂತ ಹೆಚ್ಚು ಟ್ಯಾಕ್ಸ್ಗಳು ನೀವು ಕಲೆಕ್ಟ್ ಮಾಡ್ತೀರಾ. ಉತ್ತರ ಭಾರತವನ್ನು ಆಲ್ಮೋಸ್ಟ್ ಸಾಕ್ತಾ ಇರೋದೇ ಸೌತು. ರೆವೆನ್ಯೂ ಜನರೇಟ್ ಆಗುವ ಕಡೆ ಎಲ್ಲ BJP ಅಧಿಕಾರದಲ್ಲಿ ಇಲ್ಲ. ಹಾಗಾಗಿ ತೆಲಂಗಾಣದ ಮೇಲೆ ಕಣ್ಣು, ತಮಿಳುನಾಡಿನಲ್ಲಿ ಒಂದು ಸೀಟ್ ಗೆದ್ದರೂ ಕೂಡ ಅಲ್ಲೊಂದಿಷ್ಟು ಕಣ್ಣು, ಅವೆಲ್ಲ ಪ್ರಯತ್ನಗಳನ್ನು ಮಾಡಿದ್ರಿ ಅನ್ನುವ ವಿಚಾರ ಅಂತೂ ಯಾವುದೊಂದು ಹೈಡ್ ಆ್ಯಂಡ್ ಸೀಕ್ ಏನೂ ಅಲ್ಲ, ಎಲ್ಲ ಬಟಾ ಬಯಲಾಗಿತ್ತು, ಬಹಿರಂಗ ಆಗಿತ್ತು. ಮೊಟ್ಟ ಮೊದಲನೇದಾಗಿ ಅನುದಾನ ಹಂಚಿಕೆ ವಿಚಾರದಲ್ಲಿ ತಾವು ಮಾತಾಡಿದ್ದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ. ಅದಾದ ಮೇಲೆ ಒಂದು ದೇಶದ ಪ್ರಧಾನಿಯಾಗಿ ಒಂದು ರಾಜ್ಯದಲ್ಲಿ ಆಡಳಿತವನ್ನು ನಡೆಸುತ್ತಿರುವ ಒಂದು ಪಕ್ಷದ ಮುಖ್ಯಮಂತ್ರಿಯನ್ನು ನೀನು ನನ್ನ ಪಕ್ಷಕ್ಕೆ ಬಂದರೆ ಅಥವಾ ನೀನು ನನ್ನ ಜೊತೆ ಬಂದರೆ ನಾನು ನಿನಗೆ ಹೆಚ್ಚು ಅನುದಾನವನ್ನು ಕೊಡ್ತೀನಿ ಅನ್ನುವಂಥ ಆಮಿಷವನ್ನು ಒಡ್ಡೋದಿದೆಯಲ್ಲ, ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಅಲ್ವಾ? ನಾನ್ ಸ್ಪೀಚೇ. ತಾವು ಆರಂಭದಲ್ಲಿ ಹೇಳಿದ್ರೆ ನಾನ್ ಪಾಲಿಟಿಕ್ಕಾಗಿಯೇ ಮಾತಾಡ್ತೀನಂತ, ಮಾತಾಡ್ತೀನಂತ ಹೇಳ್ತಾನೆ ಪಾಲಿಟಿಕ್ಸನ್ನೇ ಮಾಡಿದ್ರಿ. ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ರಿ. ಒಂದು ಹಾಸ್ಯಾಸ್ಪದ ನಕ್ಕಿ ಸುಮ್ಮನಾದ್ವಿ. ರೇವಂತ್ ರೆಡ್ಡಿನೂ ನಕ್ಕಿದ್ರು. ಅದು ಯಾವ ಥರದ ನಗುವು? ನಾಳೆ ನೀವು ತೆಲಂಗಾಣಕ್ಕೆ ಏನಾದರೂ ಕೈ ಇಟ್ಟಿರಬಹುದಾ? ತೆಲಂಗಾಣ, ಹೈದರಾಬಾದ್, ಆಂಧ್ರ ಬೆಲ್ಟ್ನಲ್ಲಿ MP ಚುನಾವಣೆಯಲ್ಲಿ ಆಲ್ಮೋಸ್ಟ್ ಸಕ್ಸಸ್ ಆಗಿದ್ರಿ. ನೀವು ನಿಮ್ಮ ಅಲಯನ್ಸ್ಗಳೆಲ್ಲ ವರ್ಕೌಟ್ ಆಗಿದೆ. ತೆಲಂಗಾಣದ ಮೇಲೆ ಕಣ್ಣಿಟ್ಟಿದ್ದೀರಿ. ಅಲ್ಲಿ ಸ್ವಲ್ಪ ಪವರ್ಫುಲ್ ಲೀಡರ್ ರೇವಂತ್ ರೆಡ್ಡಿ, ಅವರನ್ನು ಡಿಸ್ಟರ್ಬ್ ಮಾಡೋಣ ಎಲ್ಲದೂ ಆಗೋಗಿದೆ. ಹಾರ್ದಿಕ್ ಪಟೇಲ್, ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಘವ್ ಚಡ್ಡಾ, ಹೀಗೆ ಅನೇಕ ಲಿಸ್ಟ್ಗಳೇ ಸಿಗ್ತವೆ. ಮೋದಿಯನ್ನು, BJPಯನ್ನು ವಿರೋಧ ಮಾಡಿದವರೆಲ್ಲ ಇವತ್ತು ನಿಮ್ಮ ತೆಕ್ಕೆಯಲ್ಲಿದ್ದಾರೆ. ಹಾಗೆ ರೇವಂತ್ ರೆಡ್ಡಿ ಅವರನ್ನು ಕೂಡ ತಮ್ಮ ತೆಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಚುನಾವಣೆಯಲ್ಲಿ ತೆಲಂಗಾಣವನ್ನು ಕಬ್ಜಾ ಮಾಡ್ಕೊಳ್ಳೋಣ ಅನ್ನುವಂಥ ಪ್ರಯತ್ನ ಇರಬಹುದು. ಆ್ಯಸ್ ಎ ಪಾಲಿಟಿಕ್ಸ್, ಆ್ಯಸ್ ಎ ಪಾರ್ಟಿ ನಿಮ್ಮ ಪ್ರಯತ್ನ ಸರಿ ಇದೆ, ಮುಂದಿನ ದಿನಗಳಲ್ಲಿ ಮಾಡಿ. ಆದರೆ ಒಂದು ರಾಜ್ಯವನ್ನು ಆಳ್ತಿರುವಂತಹ ಮುಖ್ಯಮಂತ್ರಿಯನ್ನು ನಮ್ಮ ಜೊತೆ ಬಂದರೆ ನಿಮಗೆ ಜಾಸ್ತಿ ಅನುದಾನವನ್ನು ಕೊಡ್ತೀವಿ ಅನ್ನೋದಿದೆಯಲ್ಲ, ಅದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದಂತಹ ಸ್ಟೇಟ್ಮೆಂಟ್ ಆಗ್ತದೆ ಮೋದಿಜಿ. ನಾನ್ ಪಾಲಿಟಿಕ್ಸ್ ಸ್ಪೀಚೋ ಇಲ್ಲ ಪಾಲಿಟಿಕ್ಸ್ ಸ್ಪೀಚೋ, ಆದರೆ ತಮ್ಮ ಸ್ಟೇಟ್ಮೆಂಟ್ ಮಾತ್ರ ಇಲ್ಲಿ ಫಿಕ್ಸ್ ಆಗ್ತದೆ, ಸ್ಟಿಕ್ ಆನ್ ಆಗ್ತದೆ, ಅದ್ರ ಮೇಲೆ ಮಾತ್ರ ಚರ್ಚೆ ನಡೀತದೆ. ಒಂದು ದೇಶದ ಪ್ರಧಾನಿಯಾಗಿ ತಾವು ಮಾತಾಡಬೇಕಾಗ್ತದೆ. ಈಗ ಒಂದು ಪಕ್ಷದ ಮುಖ್ಯಸ್ಥರಾಗಿ ಮಾತಾಡೋದಕ್ಕಾಗೋದಿಲ್ಲ. ಒಂದು ಪಕ್ಷದ ಮುಖ್ಯಸ್ಥರಾಗಿ ಪಾಲಿಟಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ತಾವು ಮಾಡಿ. ರೇವಂತ್ ರೆಡ್ಡಿಗೆ ಕಾಳಾಕಿ, ಸ್ಕೆಚ್ ಹಾಕಿ ಬಂದರೆ ಕರ್ಕೊಂಡೋಗಿ ಐಡಿಯಾಲಜಿಗಳೆಲ್ಲ ಪ್ರಶ್ನೆಯನ್ನು ಹಾಕ್ಕೊಂಡು ಬದುಕುತ್ತಿರುವಂಥ ಸಂದರ್ಭ ಇದು. ಯಾರನ್ನೂ ನಂಬೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಲ್ಲಿದ್ದವನು ನಾಳೆ ಅಲ್ಲಿರ್ತಾನೆ. ಬಹಳ ಎಕ್ಸ್ಟ್ರೀಮಿಸ್ಟ್ ಸಿದ್ಧಾಂತವನ್ನು ಮಾತಾಡಿದವರೆಲ್ಲ ತಮ್ಮ ತೆಕ್ಕೆಯೊಳಗಿದ್ದಾರೆ. ತಮ್ಮ ತೆಕ್ಕೆಯಲ್ಲಿದ್ದವರೆಲ್ಲ ಈ ಹಿಂದೆ ಕಾಂಗ್ರೆಸ್ಸಿನ ಪೀಕ್ ಸಂದರ್ಭದಲ್ಲಿ ಈ ಕಡೆನೂ ಬಂದಿದ್ದಾರೆ. ನಾವು ಅನೇಕ ರೀತಿಯ ಅಪಸವ್ಯಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಪಾಲಿಟಿಕ್ಸ್ ಒಳಗಡೆ ಪಕ್ಷದ ಒಳಗಡೆ ಸಿದ್ಧಾಂತಗಳಿರ್ಬೋದು, ಆದರೆ ಆ ಪಕ್ಷದಲ್ಲಿರುವಂಥ ವ್ಯಕ್ತಿಗಳಲ್ಲಿ ಸಿದ್ಧಾಂತ ಉಳ್ಕೊಂಡಿದೆಯಾ? ಈ ಪ್ರಶ್ನೆ ಮತ್ತು ಈ ಜಿಜ್ಞಾಸೆ ಉಳ್ಕೊಂಡಿದೆ. ಜನ್ಜಿ ಕಾಲದಲ್ಲಿ ಒಂದಿಷ್ಟು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಮಾತ್ರ ನಮ್ಮಲ್ಲಿ ಆಶಾವಾದವನ್ನು ಮೂಡಿಸಿದೆ ಅಷ್ಟೇ. ಎನಿವೆ, ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳಿದ್ದರೆ ಖಂಡಿತ ಮಾತಾಡೋಣ. ನಮಸ್ಕಾರ.